ಮಾಧ್ಯಮ ಮಿತ್ರರೇ, ಇಲ್ಲಿ ಸೇರಿರುವಂತಹ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಆಂಟೋನಿ ಕ್ವೀನ್ ಅಂತ ಒಬ್ಬ ಹಾಲಿವುಡ್ ಆಕ್ಟರ್, ಅವನೊಂದು ಫಿಲ್ಮ್ ಮಾಡಿದ್ದ, ಝೋರ್ಬಾ ದ ಗ್ರೀಕ್ ಅಂತ. ಅದರಲ್ಲಿ ಒಂದು ಪಂಚ್ ಡೈಲಾಗ್ ಬರೋದು. ನಾವೆಲ್ಲ ಹುಡುಗರು ಥಿಯೇಟರ್ಗೆ ಹೋದ್ರೆ ನಮ್ಗೆ ಖುಷಿ. ಆ ಡೈಲಾಗ್ ಏನು ಅಂದ್ರೆ, ದೇವರು ಕೈ ಯಾಕೆ ಕೊಟ್ಟಿದ್ದಾನೆ ಗೊತ್ತೇನಪ್ಪ? ಕೈಯನ್ನ ಮುಷ್ಟಿ ಮಾಡಿ ಎದುರುಗಡೆ ಇರೋರ್ ಮುಖನ ಚಚ್ಚ ಬಿಡ್ಬೇಕು ಅಂತ ಹೀರೋ ಹೇಳೋರು. ನಾವೆಲ್ಲ ಬಿಸಿಲು ಹೊಡಿತಾ ಇದ್ವಿ. ಆಮೇಲೆ ಅರ್ಥ ಆಯ್ತು ಅದು ತಪ್ಪು ಅಂತ. ಆಮೇಲೆ ಅಣ್ಣವ್ರು ಹೇಳಿದ್ರು, ಭಗವಂತ ಕೈ ಕೊಟ್ಟ ದುಡಿಯೋಕೆ ಅಂತ, ಅದನ್ನ ಯಾಕೆ ಎತ್ತುವೆ, ಹೊಡಿಯೋಕೆ ಅಂತ. ಸೊ ಭಗವಂತ ಕೈ ಕೊಟ್ಟಿರೋದು ದುಡಿಯಕ್ಕೆ, ಹೊಡಿಯಕ್ಕಲ್ಲ ಅಂತ ಅರ್ಥ ಆಯ್ತು. ಆಮೇಲೆ ನನಗೆ ಇನ್ನೊಂದು ಜ್ಞಾನವೇ ಬಂತು. ಭಗವಂತ ಕೈ ಕೊಟ್ಟಿರೋದು ಹೊಡಿಯಕ್ಕಂತೂ ಅಲ್ಲ, ದುಡಿಯಕ್ ಮಾತ್ರ ಅಲ್ಲ, ಈ ಕೈಯನ್ನ ಚಾಚಿ ಇನ್ನೊಬ್ರ ಕೈಯನ್ನ ಹಿಡಿದು ಅವರನ್ನು ಮೇಲ್ಕೆತ್ತಕ್ಕೇನೆ ಭಗವಂತ ಕೈ ಕೊಟ್ಟಿರೋದು ಅಂತ. ಹಾಗಾಗಿ ಈ ಕೈಯನ್ನ ಭಗವಂತ ಕೊಟ್ಟಿರೋದು ಚಾಚಿ ಇನ್ನೊಬ್ಬರನ್ನ ಯಾರ ಅರ್ಹತೆ ಇದೆಯೋ ಅವ್ರನ್ನ ಮೇಲಕ್ಕೆತ್ತಬೇಕು ಅಂತಾರೆ. ಯಾಕಂದ್ರೆ ಬಲಶಾಲಿಗಳನ್ನ ಗೆಲ್ಲೋದು ಗೆಲುವಲ್ಲ ಸರ್, ಅಸಹಾಯಕರಿಗೆ ಸಹಾಯ ಮಾಡ್ತೀವಲ್ಲ ಅದೇ ಗೆಲುವು. ಯಾಕಂದ್ರೆ ಇರೋದೊಂದೇ ಜೀವನ, ಇರೋದೊಂದೇ ಹೃದಯ, ಇರೋದೊಂದೇ ಪ್ರಪಂಚ. ಈ ಇರೋ ಒಂದು ಪ್ರಪಂಚದ ಜೊತೆ ಇರೋ ಒಂದು ಹೃದಯ ಎಷ್ಟು ಸ್ಪಂದಿಸುತ್ತೋ ಅಷ್ಟು ಇರೋ ಒಂದು ಜೀವನಕ್ಕೆ ಸಾರ್ಥಕತೆ ಸಿಗುತ್ತೆ. ಅದನ್ನ ಇವತ್ತು ಪ್ರಕಾಶ್ ಶೆಟ್ಟಿ ಅವರು ಈ ನೆರವು ಮೂಲಕ ಮಾಡ್ತಿದ್ದಾರೆ ಅನ್ನೋದೇ ನನ್ನ ಅಭಿಪ್ರಾಯ. ಯಾಕಂದ್ರೆ ಸರ್, ಇವ್ರು ಮೊನ್ನೆ ಬೆಂಗಳೂರಲ್ಲಿ ಕಂಬಳ ಮಾಡಿದ್ರು. ನಮಗೆ ಆಶ್ಚರ್ಯ ಸರ್, ನೀವು ನಂಬೋದಿಲ್ಲ, ನೀವೆಲ್ಲ ಇಲ್ಲಿದೆ, ನಿಮ್ಗೆ ಗೊತ್ತಿಲ್ಲ, ಇಡೀ ಮಂಗಳೂರಿನಲ್ಲಿ ತಂದ್ಬಿಟ್ಟಿದ್ರು ನಿಮ್ಮ ಸಮುದ್ರ ಒಂದನ್ನು ಬಿಟ್ಟು. ಅಲ್ಲಾದ್ರೆ ಜನ ಸೇರಿ ಒಂದು ಜನಸಾಗರ ಆಗೋಗಿತ್ತು ಅಲ್ಲಿ. ಅಂತ ಒಂದು ಅದ್ಭುತನ ಇವರ ಸ್ನೇಹಿತರೆಲ್ಲ ಸೇರಿ ಬೆಂಗಳೂರಲ್ಲಿ ಕಂಬಳ ತಂದಿದ್ರು ಸರ್. 2 ಕಣ್ಣು ಸಾಲಲ್ಲ ಅದನ್ನ ನೋಡಕ್ಕೆ. ಅಂತ ಸಾಧಕರವರು, ಸಾಹಸಿಗಳು, ಅವ್ರು ಇವತ್ತು ಮಾಡಿರೋದು ಆ ಲಿಸ್ಟ್ ನೋಡಿ. ನಾನು ಸುಮ್ಮನೆ ನೋಟ್ ಮಾಡ್ಕೊಳ್ತಾ ಇದ್ದೆ. ಆಯುಷ್ ಶೆಟ್ಟಿ ಕ್ರೀಡೆ ಶಟಲ್ ಅಲ್ಲಿ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಾರೆ. ವೀಕ್ಷಾ, ಆ ಹುಡುಗಿ ಎಷ್ಟು ಗೊತ್ತಾ ಮಾರ್ಕ್ಸ್? 625ಕ್ಕೆ 625 ಸರ್. ಎಲ್ಲ ಹುಡುಗಿ ಒಂದ್ಸಲ ಚಪ್ಪಾಳೆ ಹೊಡಿ ಅವ್ರ ಮೊಗೆಯಲ್ಲಿ. ಎಲ್ಲಿದೆಯಮ್ಮ? ಅವ್ರ ಜೊತೆ ಇನ್ನೊಂದು ಹುಡುಗಿ ಬಂದ್ರು, ಅನನ್ಯ, ಅವಳಿಗೆ 600 ಔಟ್ ಆಫ್ 600. ಇದುವರೆಗೂ ಸೆಕೆಂಡ್ ಪಿ ಅಲ್ಲಿ ಆ ತರ ಮಾರ್ಕ್ಸ್ ಇತಿಹಾಸದಲ್ಲಿ ಯಾರು ತಗೊಂಡಿಲ್ವಂತೆ. ಅಂತವ್ರನ್ನ ಗುರುತಿಸಿ ಈ ಸ್ಟೇಜ್ ಮೇಲೆ ಕರ್ಸಿದ್ದಾರೆ. ಅದು ನನಗೆ ಇಷ್ಟ ಆಗೋದು. ಆ ಬಾಕ್ಸಿಂಗ್ ಚಾಂಪಿಯನ್, ಕರಾಟೆ ಎಕ್ಸ್ಪರ್ಟ್ ಶಾಲಿನಿ ಅಂತ ಹುಡುಗಿ ಬಂದು, ಆ ಸ್ವಿಮ್ಮಿಂಗ್ ಹುಡುಗ ಚಿಂತನ್ ಐ ಥಿಂಕ್ ಅವರೊಬ್ರು, ನಮ್ಮ ಪ್ರಕಾಶ್ ಶೆಟ್ಟಿಗಾರ್ ಅವರ ಗುಂಪು ಶೌಚಾಲಯಕ್ಕೆ ನೆರವು ನೀಡಿದ್ರ ಒಂದ್ ಕಡೆ. ಇನ್ನೊಂದ್ ಕಡೆ ಲೀಲಾಧರ ಶೆಟ್ಟಿ ಅವರು ಅವರ ನ್ಯೂಸ್ ಓದಿ ಆತ್ಮಹತ್ಯೆ ಬಗ್ಗೆ ಕೇಳಿದಾಗ ನಾವೆಲ್ಲ ದೂರದ ಬೆಂಗಳೂರಲ್ಲಿ ಇದೀವಿ, ನಮಗೆ ಅಷ್ಟು ಅಫೆಕ್ಟ್ ಆಗಿತ್ತು. ಎಂತ ವ್ಯಕ್ತಿ, ಎಷ್ಟು ಸಹಾಯ ಮಾಡಿದ್ದಾರೆ ಅವ್ರು, ಯಾಕೆ ಈ ತರ ಒಂದು ಹೆಜ್ಜೆ ಇಟ್ರು ಅಂತ. ಆ ಕುಟುಂಬವನ್ನ ಕರೆದು ಅವ್ರಿಗೆ ನೀವು ಸಪೋರ್ಟ್ ಮಾಡಿದಿರಾ. ಈ ಕಡೆ ಪಟ್ಲ ಸತೀಶ್ ಶೆಟ್ಟಿ ಅವರು, ನಮ್ಗೆ ಸತೀಶ್ ಶೆಟ್ಟಿ ಅಂದ್ರೆ ನಾವು ಆಗಲ್ಲ ಶೂಟಿಂಗ್ ಬರ್ತಾ ಇದ್ವಲ್ಲ, ಆ ಒಂದು ಮಾತಿತ್ತು, ಅದು ದೇವಿ ಮಹಾತ್ಮೆ ಅಂತೆಲ್ಲ ಒಂದು ಇಲ್ಲಿ ಶೋ ನಡೆಯೋದು. ಅಲ್ಲಿ ಕೊನೆ ಕ್ಲೈಮ್ಯಾಕ್ಸ್ 2 ಗಂಟೆಗೆ ಜನ ಕಾಯ್ತಿರೋರು. ಯಾವ್ದಕ್ಕೆ? ಒಂದು ದೇವಿಗೆ, ಒಂದು ಮಹಿಷಾಸುರನಿಗೆ, ಇನ್ನೊಂದು ನಮ್ಮ ಈ ಸತೀಶ್ ಶೆಟ್ಟಿ ಅವರ ಕಂಠಕ್ಕೆ, ಆ ಸ್ವರಕ್ಕೆ ಜನ ಕಾಯ್ತಿರೋರು. ಅಂತವ್ರನ್ನ ಕರೆದು ಅವರಿಗೆ ಈ ನೆರವು ಮೂಲಕ ಸಹಾಯ ಮಾಡ್ತಿದ್ರಿ. ನಮ್ಮ ಭಾರತೀಯ ಸೇವಾ ಮಂಡಳಿ, ಇದೆಲ್ಲದಕ್ಕಿಂತ ಮೊದಲು ಬಂದ್ರಲ್ಲ 3 ಹುಡುಗರು. ಒಬ್ಬರ ಹೆಸರು ಶಕ್ತ ಬರ್ಕರ್, ಇನ್ನೊಬ್ರು ಬುರ್ಹಾನುದ್ದೀನ್, ಇನ್ನೊಂದು ಹೆಸರು ಕೇಳಿ ಶ್ರೀಧರ್ ಭೋಜ ಪೂಜಾರಿ. ಈ ಹೆಸರು ಕೇಳಿ, ಶಕ್ತ ಬರ್ಕರ್, ಬುರ್ಹಾನುದ್ದೀನ್, ಶ್ರೀಧರ್ ಭೋಜ ಪೂಜಾರಿ. ಏನ್ ಅರ್ಥ ಆಗುತ್ತೆ ನಿಮ್ಗೆ? ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಂದ್ರೆ ನೀವು ಇವ್ರ ಹತ್ರ ಪ್ರಕಾಶ್ ಶೆಟ್ಟಿ ತರ ಸಹಾಯಕ್ಕೆ ಬಂದ್ರೆ ನಿಮ್ ಹೆಸರೇನು, ಯಾವ ಊರು, ಯಾವ ಧರ್ಮ, ನಿಮ್ ಹಿನ್ನೆಲೆ ಏನು ಅಂತೆಲ್ಲ ಅವ್ರು ಕೇಳೋದಿಲ್ಲ ಅನ್ಸುತ್ತೆ. ಅದೇನು ಇದೇನು ಅಂತೆಲ್ಲ ಕೇಳೋದಿಲ್ಲ. ನಿಮ್ ಕಷ್ಟ ಏನು, ನಾನೇ ಸಹಾಯ ಮಾಡ್ಲಿ ಅನ್ನೋದೊಂದೇ ಅವ್ರ ಉದ್ದೇಶ ಅನ್ಸುತ್ತೆ. ಹಾಗಾಗಿ ಈ ಈ ಈ ಮನಸ್ಥಿತಿನ ಹೇಳ್ತಾರೆ. ನನ್ಗೆ ಇಷ್ಟ ಆಗ್ತಿರೋದು ಏನು ಅಂದ್ರೆ ಇವರ ಮನಸ್ಥಿತಿ. ಇವ್ರ ಹೆಸರೇ ಪ್ರಕಾಶ ಸರ್. ಪ್ರಕಾಶ ಅಂದ್ರೆ ಹೇಳಿ ಬೆಳಕು ಅಲ್ವಾ? ನಮ್ಮ ಈ ಹನುಮಂತ ಸೂರ್ಯನ್ ನುಂಗ್ಬಿಟ್ಟ ಅಂತ ನಮ್ ಕಥೆ ಇದೆಯಲ್ಲ, ಆತರ ಲಿಸಾ ಹೇಸನ್ ಅವರು ಇಂಗ್ಲಿಷ್ ಅಲ್ಲಿ ಒಂದು ಕಥೆ ಬರ್ತಿದ್ರು ಸೂರ್ಯನ್ ಬಗ್ಗೆ. ಒಂದ್ ಮಗುಗೆ ಸೂರ್ಯನ ಹತ್ರ ಹೋಗ್ಬೇಕು ಅಂತ ಆಸೆ.
ಅಮ್ಮ ಹೇಳಿದೆ ಸುಮ್ಮನೆ ಸುಟ್ಟೋಗ್ತೀಯ ಸುಮ್ಮನೆ ಅಂತ. ಅದೇನೋ ಹಠ ಮಾಡಿದ್ವಿ, ರಾಕೆಟ್ ಹಿಡಿದು ಸೂರ್ಯನ ಹತ್ರ ಹೊರಟೋಯ್ತು. ಸೂರ್ಯ ಬಹಳ ಪ್ರೀತಿನ ಬಾರಾಜ 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 ಅಂತ ಮಗುನ ಕರೀತು. ಆ ಮಗು ಕೇಳ್ತು, ನೀನ್ ಸೂರ್ಯ ಅಂತ ನೀನ್ ಏನ್ ಮಾಡ್ತೀಯಾ ಅಂತ. ನಾನಾ ಅಲ್ಲೊಂದು ಕೆಳಗೆ ನೋಡು, ಅಲ್ಲೊಂದು ಗುಲಾಬಿ ಅರಳ್ತಾ ಇದೆಯಲ್ಲ, ಅದು ಅರಳಕ್ಕೆ ನಾನೇ ಕಾರಣ. ಓ, ಅಲ್ಲಿ ಆ ದೊಡ್ಡ ಅರಣ್ಯ ಇದೆಯಲ್ಲ ಅದಕ್ಕೂ ನಾನೇ ಕಾರಣ. ಓ, ನೀನ್ ಎಲ್ಲಿಂದ ಕೆಲಸ ಮಾಡೋದು? ನಾನು ಇಲ್ಲಿಂದಾನೆ, ವರ್ಕ್ ಫ್ರಮ್ ಹೋಮ್ ಅಂತಂತೆ ಸೂರ್ಯ. ಹೌದಾ? ಆ ಅರಣ್ಯ ಮಾಡಕ್ಕೆ ಎಷ್ಟು ವರ್ಷ ಆಯ್ತು? ಓ, ಅರಣ್ಯನ ಮಾಡಕ್ಕೆ ಲಕ್ಷಾಂತರ ವರ್ಷಗಳಾಗುತ್ತೆ. ಓ, ಈ ಕಾಮನ ಬಿಲ್ಲು ಅದು ಒಂದು ಕ್ಷಣದಲ್ಲಿ ಮಾಡ್ಬಿಟ್ಟೆ ಅಂತಂದ ಸೂರ್ಯ. ಓ, ಇದಕ್ಕೆಲ್ಲ ಕಾರಣ ಏನು? ನನ್ ಬೆಳಕು. ಆ ಬೆಳಕು ಎಲ್ಲಿಂದ ಬರುತ್ತೆ? ಬೆಳಕು ಯಾವಾಗ್ಲೂ ಒಳಗಿಂದಾನೇ ಬರುತ್ತೆ ಅಂತ ಹೇಳಿದ್ರ. ಈ ಬೆಳಕು ಇದೆಯಲ್ಲ ಸರ್, ಪ್ರಕಾಶ ಇದೆಯಲ್ಲ ಸರ್, ಯಾವಾಗ್ಲೂ ಒಳಗಿಂದಾನೇ ಬರ್ಬೇಕು ಸರ್. ಹೊರಗಿಂದ ಯಾರು ಫೋರ್ಸ್ ಮಾಡಿ ನೀವು ನೆರವು ಮಾಡಿ 5 ಲಕ್ಷ ಡೊನೇಷನ್ ಕೊಡಿ ಹೇಳಕ್ಕೆ ಆಗಲ್ಲ. ಅದು ಮನಸ್ಸು ಒಳಗೆ ಅನ್ನಿಸ್ಬೇಕು. ಇಲ್ಲಿ ಕೋಟ್ಯಾಧೀಶರು ಹಲವು ಜನ ಇರ್ಬೋದು ಈ ಭಾಗದಲ್ಲಿ, ಆದ್ರೆ ಮನಸ್ಸು ಬೇಕಲ್ಲ ಸರ್ ಕೊಡಕ್ಕೆ. ಆ ಬೆಳಕು ಇದೆಯಲ್ಲ ಅದು ಒಳಗಿಂದ ಬರ್ಬೇಕು. ಅದು ಮನಸ್ಸಿಂದ ಯಾವುದೋ ಕಾರಣಕ್ಕೆ ಇವ್ರಿಗೆ ಬಂದಿದೆ. 60ನೇ ಹುಟ್ಟುಹಬ್ಬ ನಡೆದಾಗ ಇದೊಂದು ಪ್ರೋಗ್ರಾಮ್ ಶುರು ಮಾಡಿದ್ದಾರೆ. ಅದು ಅವ್ರಿಗೆ ಹೇಗ್ ತಾಕಿದೆ ಅಂದ್ರೆ ಮತ್ತೆ ಮತ್ತೆ ಪ್ರತಿ ವರ್ಷ ಅದನ್ನ ಮಾಡ್ತಾ ಬಂದಿದ್ದಾರೆ, ಇನ್ನೂ ದೊಡ್ಡದಾಗಿ ಮಾಡ್ತಿದ್ದಾರೆ ಸರ್. ಇದು ಅದ್ಭುತ ಸರ್. ನೀವು ಮಾಡುವಂತ ಬಿಸ್ನೆಸ್ ಬಗ್ಗೆ ನನ್ಗೆ ಬಹಳ ಗೌರವ ಇದೆ. ಇವರು ಬಹಳ ದೊಡ್ಡ ಉದ್ಯಮಿ, ಇವರು ಬಹಳ ದೊಡ್ಡ ಬಿಸ್ನೆಸ್ ಮಾಡ್ತಾರೆ. ಇವ್ರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈ ಚಿಕ್ಕ ಮಕ್ಕಳು, ಇವ್ರದೊಂದು ಗುಡಿಸ್ಲು, 7 ಜನ ಮಕ್ಕಳಂತೆ. ನಾವೆಲ್ಲ ಆಕಾಶ ಹೊರಗಡೆ ಬಂದು ನೋಡ್ತೀವಲ್ಲ, ಇವ್ರ ಮನೆ ಒಳಗಿಂದಾನೇ ನೋಡ್ಬೋದು, ಆ ತರ ಇತ್ತಂತೆ. ಅಲ್ಲಿಂದಾನೆ ಆಕಾಶ ಎಲ್ಲ ಕಾಣುತ್ತೆ, ಏನು ಸರಿ ಇಲ್ಲ ಮೇಲೆ. ಆ ತರ ಒಂದು ಬಡತನದಲ್ಲಿ ಹುಟ್ಟಿದಂತ ವ್ಯಕ್ತಿ ನಂತರ ಇಷ್ಟು ದೊಡ್ಡ ಉದ್ಯಮಿ ಆಗ್ತಾರೆ. ಅವ್ರು ಮಾಡಿರುವಂತಹ ಹೋಟೆಲ್ ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಈ ಸಿಟಿ, ಗೋಲ್ಡ್ ಫಿನ್ ಸಿಟಿ ಬಗ್ಗೆ ನಮ್ಗೆ ಗೊತ್ತಿದೆ. ಇದೆಲ್ಲ ಬೇರೆ ವಿಷಯ. ಚಿಕ್ಕ ಮಗು ಆಗಿರ್ಬೇಕಾದ್ರೆ ಅವ್ರ ಅಜ್ಜನ ಜೊತೆ ಆಟ ಆಡ್ತಾರೆ. ಅಜ್ಜ ಎಲ್ಲರೂ ಕೇಳ್ತಾರೆ, ಮಕ್ಕಳ ನೀವೇನ್ ಆಗ್ತೀರಾ? ಒಂದ್ ಮಗು ಹೇಳ್ತಾರೆ, ನಾನು ಲಾಯರ್ ಆಗ್ತೀನಿ, ನಾನ್ ಜಡ್ಜ್ ಆಗ್ತೀನಿ. ಇವ್ರು ಹೇಳ್ತಾರಂತೆ, ನಾನ್ ರಾಜ ಆಗ್ತೀನಿ ಅಂತ. ಚಿಕ್ಕ ವಯಸ್ಸಲ್ಲಿ ನಾನ್ ಹೇಳ್ತಿರೋದೇನಂದ್ರೆ, ನೀವು ಬಿಸಿನೆಸ್ ಸಾಮ್ರಾಜ್ಯ ಅಲ್ಲ ಸರ್, ಇವತ್ತು ನೆರವು ನೀಡಿದಿರಲ್ಲ ಸರ್, ಅವ್ರ ಮನಸ್ಸನ್ನ ಆಕ್ರಮಿಸ್ ಮಾಡ್ಕೊಂಡಿದಿರಲ್ಲ ಸರ್, ಅದು ನಿಜವಾದ ರಾಜ್ಯ. ಅಂದ್ರೆ ಮನಸ್ಸುಗಳನ್ನ ಗೆಲ್ಲುವುದು, ಅದನ್ನ ಇವತ್ತು ಗೆದ್ದಿದ್ರಿ. ಹಾಗಾಗಿ ನಿಮ್ಮ ಈ ಪ್ರಯಾಣ ಇನ್ನು ಇದೇ ತರ ಮುಂದುವರಿಬೇಕು ಅಂತಾನೆ ನನಗೆ ಆಸೆ. ನಾವು ನಮ್ಮ ಕಥೆಗಳಲ್ಲಿ ದಾನ, ವೀರ, ಶೂರ ಅಂದ್ರೆ ಕರ್ಣನ ಬಗ್ಗೆ ಮಾತಾಡ್ತೀವಿ. ಕರ್ಣ ಏನ್ ಮಾಡ್ತಾನೆ, ಒಂದಿನ ತಲೆಗೆ ಎಣ್ಣೆ ಬಟ್ಲಿಟ್ಕೊಂಡು ಎಣ್ಣೆ ಹಚ್ಕೊಳ್ತಾ ಇರ್ತಾನೆ. ತಲೆಗೆ ಎಡಗೈಯಲ್ಲಿ ಬಟ್ಲಿದೆ, ಬಲಗೈಯಲ್ಲಿ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದಾನೆ. ಕೃಷ್ಣ ಬರ್ತಾನೆ ಬೇಕಂಬಿಟ್ಟೆ ಇವನ ಟೆಸ್ಟ್ ಮಾಡಕ್ಕೆ. ಬಂದ್ಬಿಟ್ಟು, ಕರ್ಣ ನನ್ಗ ಎಣ್ಣೆ ಬೇಕು ಅಂತಾರೆ. ಎಡಗೈಯಲ್ಲಿ ಬಟ್ಲಿತ್ತಲ್ಲ, ತಗೋ ಅಂತ ಕೊಟ್ಟ ಕರ್ಣ. ಆಗ ಕೃಷ್ಣ ಹೇಳ್ತಾನೆ, ಎಂತ ಕೊಬ್ಬು ನಿನ್ಗೆ, ಎಡಗೈಯಲ್ಲಿ ದಾನ ಮಾಡ್ತೀಯಲ್ಲ ಅಂತ. ಅದಕ್ಕೆ ಕರ್ಣ ಹೇಳ್ತಾನೆ, ದೇವ್ರೆ ಕ್ಷಮಿಸ್ಬಿಡು, ನಾನು ಎಡಗೈಯಲ್ಲಿ ಕೊಟ್ಟಿದ್ದ ಕಾರಣ ಬಲಗೈ ಬಿಸಿ ಇದೆ ಅಂತಲ್ಲ, ಎಡಗೈಯಿಂದ ಬಲಗೈಗೆ ಅದನ್ನ ಕೊಟ್ಟು ಇಲ್ಲಿ ಕೊಡೋಷ್ಟು ಎಲ್ಲಿ ಮನಸ್ಸು ಬದಲಾಗ್ಬಿಡುತ್ತೋ ಅಂತ ಭಯ ನನಗೆ. ಏನಾದ್ರೂ ಕೊಡ್ಬೇಕು ಅಂದ್ರೆ ಆಗ್ಲೇ ಕೊಟ್ಬಿಡ್ಬೇಕು. ನೀವು ಹೋಗಿ ಒಂದು ಹೋಟ್ಲ್ಗೆ ಹೋಗ್ತೀರಾ, ಅವ್ನ ಹೋಟೆಲ್ ಸರ್ವರ್ ಚೆನ್ನಾಗಿ ಸರ್ವ್ ಮಾಡಿರ್ತಾನೆ, 100 ರೂಪಾಯಿ ಟಿಪ್ಸ್ ಕೊಡ್ಬೇಕು ಅಂತ ಅನ್ಕೊಳ್ತೀರಾ, 100 ರೂಪಾಯಿ ಇಡ್ತೀರಾ. ಅವನೊಂದು 10 ನಿಮಿಷ ಹೋಗಿ ಬರೋಷ್ಟರಲ್ಲಿ 100 ರೂಪಾಯಿ ಯಾಕೆ ಕೊಡ್ಬೇಕು, 50 ಸಾಕು ಅಂತ ನಿಮ್ ಮನ್ಸು ಹೇಳುತ್ತೆ. 100 ರೂಪಾಯಿ 50 ಮಾಡ್ತೀರಾ. ಅವ್ನ್ ಮತ್ತೇನೋ ಹೋಗ್ತಾನೆ ಕಾಡ್ ತರಕ್ಕೆ, 50 ಯಾಕೆ ಕೊಡ್ಬೇಕು ಇವನಿಗೆ, 20 ಸಾಕು ಅಂತ ನಿಮ್ ಮನ್ಸು ಹೇಳುತ್ತೆ. ಹಾಗಾಗಿ ಮನಸ್ಸಿಗೆ ಅನ್ನಿಸ್ದಾಗ, ಯಾರ್ಗಾದ್ರು ಏನಾದ್ರು ಕೊಡ್ಬೇಕು ಅಂತ ಅನ್ನಿಸ್ದಾಗ ದಯವಿಟ್ಟು ಕೊಟ್ಬಿಡಿ. ಅದಕ್ಕೊಂದು ಮನಸ್ಸು ಬೇಕು ಅಂತ ಕರ್ಣ ಹೇಳ್ತಾನೆ. ಹಾಗಾಗಿ ದಾನ ಮಾಡೋದು ತಕ್ಷಣ ಮಾಡ್ಬೇಕು. 1, 2 ಸರಿಯಾದ ದಾನ. ಯಾರಿಗೆ ಏನ್ ಬೇಕೋ, ಎಷ್ಟು ಬೇಕೋ ಅಷ್ಟೇ, ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಎಷ್ಟು ಬೇಕೋ ಅಷ್ಟು, ಯಾವಾಗ ಬೇಕೋ ಆವಾಗ ಆ ಟೈಮಲ್ಲಿ ಕೊಡ್ಬೇಕು. ಅವ್ರು ತೊಂದ್ರೆಲಿ ಇಟ್ಟಾಗ ಕೊಡ್ಬೇಕು, ಯಾವಾಗ ಕೊಟ್ಟು ಉಪಯೋಗನೇ ಇಲ್ಲ. ಹಾಗಾಗಿ ದಾನವನ್ನ, ಇದೆಲ್ಲ ಗುಣಗಳು ಒಳ್ಳೆ ದಾನಕ್ಕೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಅದು ಒಂದು ವಿನಯದಿಂದ ಕೊಡ್ಬೇಕು. ನನ್ನ ಹತ್ರ ದುಡ್ಡಿದೆ ಹಾಗಾಗಿ ಅಂತ ಅಲ್ಲ, ಅದು ಬಹಳ ವಿನಯವಾಗಿ, ಈ ಅವಕಾಶ ನನಗೆ ಸಿಕ್ಕಿದೆಯಲ್ಲಪ್ಪ, ಯಾವುದೋ ಕಾರಣಕ್ಕೆ ಆ ಸ್ಥಿತಿಯಲ್ಲಿ ನಾನಿರ್ಬೋದಾಗಿತ್ತು, ನನ್ನ ಈ ಸ್ಥಿತಿ ಕೊಟ್ಟಿದೆಯಲ್ಲ ಈ ದೇವರು, ಪ್ರಕೃತಿನೋ ಏನೋ, ಅದಕ್ಕೆ ಧನ್ಯ ಭಾವದಿಂದ ಬಹಳ ವಿನಯದಿಂದ ಕೊಡಬೇಕು ಅಂತ ಹೇಳ್ತಾರೆ. ಆ ಎಲ್ಲಾ ಗುಣಗಳನ್ನು ಈ ನೆರವು ಕಾರ್ಯಕ್ರಮದಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮ ಇನ್ನು ಹಲವು ವರ್ಷಗಳು ಇದೇ ತರ ಮುಂದುವರಲಿ. ಪ್ರಕಾಶ್ ಶೆಟ್ಟಿ ಅವರೇ, ಆ ಇಡೀ ಕುಟುಂಬದವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಇನ್ನು ಈ ನೆರವು ಪಡೆದಂತ 1008 ಕುಟುಂಬಗಳು, ಅದಕ್ಕಿಂತ ಹೆಚ್ಚಿನ ಕುಟುಂಬಗಳಿಗೆ ಇವತ್ತು ಸಹಾಯ ಮಾಡಿದ್ದಾರೆ.
ಅವ್ರಿಗೆ ಒಂದೇ ಒಂದು ಕಿವಿ ಮಾತು. ಇದೇನಾಗುತ್ತೆ ಅಂದ್ರೆ ಇದು ನಮ್ಮೆಲ್ರಿಗೂ ಆಗಿದೆ. ನಾವೆಲ್ಲರೂ ಈಗ ನೀವು ನೋಡ್ತಿರಲ್ಲ, ಮೋಹನ್ ಆಳ್ವ ಆಗಿರ್ಬೋದು, ಪ್ರಕಾಶ್ ಶೆಟ್ಟಿ, ಸತೀಶ್ ಅವರು, ಗೌರವ್, ನಾನು, ನಾವೆಲ್ಲ ಒಂದ್ ಕಾಲದಲ್ಲಿ ನಮ್ಗೆ ಯಾರೋ ಸಹಾಯ ಮಾಡಿದ್ದಾರೆ, ಯಾವ್ದೋ ಒಂದು ರೀತಿಯ ಸಹಾಯ ಮಾಡಿದ್ದಾರೆ. ನಾನು ಸ್ಕೂಲು ಸ್ಟೇಜ್ ಅಲ್ಲಿ ಮಾತಾಡ್ತಿದ್ದಾಗ ನನ್ನ ನಟನೆ ಇಷ್ಟ ಆಗಿ ಯಾರೋ ಒಬ್ರು ನನ್ನ ಹೀರೋ ಮಾಡಿದ್ರು, ಯಾರೋ ಒಬ್ರು ನನ್ನ ನೆರವಾಗಿದ್ರು. ನಂತರ ಅದ್ರಲ್ಲಿ ನಾನು ನನ್ನ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡೆ. ನಂತರ ನಾನೇ ಡೈರೆಕ್ಟರ್ ಆಗಿ ಇನ್ನೊಬ್ಬರಿಗೆ ಅವಕಾಶ ಕೊಡುವಂತ ಸ್ಥಿತಿ ಬಂತು. ಅದೇ ತರ ಇದು ನಮ್ಮೆಲ್ಲರ ಕಥೆ ಇದೇ ತರ ಶುರು ಆಗಿರೋದು. ಹಾಗಾಗಿ ಈಗ ನಾವು ರಸ್ತೆಯಲ್ಲಿ ಹೋಗ್ತೀವಿ, ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆಕ್ಸಿಡೆಂಟ್ ಆದ್ರೆ ಡಾಕ್ಟರ್ ಹೇಳ್ತಾರೆ, ಓ ಫ್ರಾಕ್ಚರ್ ಆಗ್ಬಿಟ್ಟಿದೆ, ನೀವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಸ್ಟ್ ಹಾಕೋಬೇಕು ಅಂತ. ಆ ಕ್ಯಾಸ್ಟ್ ಕೊಡ್ತಾರಲ್ಲ, ಅದು ಏನು ಕೊಡ್ತಾರೆ ಅಂದ್ರೆ, ಒಳಗಡೆ ಮೂಳೆ ಮುರಿದೋಗಿದೆ, ಸದ್ಯಕ್ಕೆ ಇದ್ರಲ್ಲಿ ಶಕ್ತಿ ಇಲ್ಲ, ಒಂದ್ 4-5 ವಾರ ಈ ಫ್ರಾಕ್ಚರ್ ಹಾಕೊಳ್ಳಿ ಪ್ಲಾಸ್ಟರ್, ಮತ್ತೆ ನಿಮ್ಮ ಶಕ್ತಿ ಬರುತ್ತೆ, ಬಂದ್ಮೇಲೆ ಈ ಫ್ರಾಕ್ಚರ್ ನ ತೆಗೆದ್ಬಿಡ್ಬೋದು ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಅಂತ. ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಲೈಫ್ ಲಾಂಗ್ ಇಟ್ಕೊಳ್ಬಾರ್ದು, ಯಾಕಂದ್ರೆ ಅದರ ಅಗತ್ಯ ಇಲ್ಲ ಅಂತಲ್ಲ, ಅದ್ರ ಕೆಲಸ ಮುಗಿದೋಗಿದೆ. ಹಾಗಾಗಿ ಈ ಸಹಾಯ ಅನ್ನೋದು ನಿಮ್ಗೊಂದೊಂದು ಸ್ಫೂರ್ತಿ ಅಷ್ಟೇ, ಅದು ನಿಮ್ ಸತ್ಯಕ್ಕಷ್ಟೇ. ಅದು ನೀವು ಸದೃಢರಾಗ್ತೀರಿ, ನೀವು ಬಲವಂತರಾಗ್ತೀರಿ, ನೀವು ಅಮೋಘವಾಗಿ ಬೆಳಿತೀರಿ, ನೀವು ಇನ್ನೊಬ್ರಿಗೆ ನೆರವಾಗ್ತೀರಿ, ಇನ್ನೊಬ್ರಿಗೆ ನೆರವು ಆಗ್ಲೇಬೇಕು ನೀವು. ಅದೇ ಆವಾಗ್ಲೇ ಈ ಸರ್ಕಲ್ ಕಂಪ್ಲೀಟ್ ಆಗೋದು. ದಯವಿಟ್ಟು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದು ಹೇಗ್ ನೀವು ಸದೃಢರಾಗ್ತೀರಿ, ಹೇಗ್ ಬಲಶಾಲಿಗಳಾಗ್ತೀರಿ ಅಂದ್ರೆ ಇವರೆಲ್ಲ ಉದಾಹರಣೆಗಳು. ಇವ್ರು ಮಾತ್ರ ಅಲ್ಲ, ನಾನು 100 ಜನ ಸಾಧಕರ ಕಥೆಯನ್ನ ನಿಮ್ಮ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳಿದೀನಿ. ಅವರೆಲ್ಲ ಮಾಡಿರೋದು ಒಂದು ಜಿಸ್ಟ್ ಹೇಳ್ಬಿಡ್ತೀನಿ. 3 ವಿಷಯಗಳು ಇವ್ರು ಎಲ್ಲರೂ ಮಾಡಿದ್ದಾರೆ. ನೀವು ಆ 3 ವಿಷಯಗಳನ್ನ ಮಾಡಿ ನೀವು ಅಪಾರವಾದ ಯಶಸ್ಸನ್ನು ಕಾಣ್ತೀರಿ. ಮೊದಲನೇದು, ನೀವು ಮಾಡುವಂತ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕು ಸರ್. ನಿಮ್ ತರ ಇನ್ನೊಬ್ಬ ಈ ಕೆಲಸನ ಮಾಡಕ್ಕಾಗಲ್ಲ ಅಂತ ಆ ವರ್ಗದವರೆಲ್ಲ ಹೇಳ್ಬೇಕು. ಶ್ರೇಷ್ಠತೆ, ಉತ್ಕೃಷ್ಟತೆ ನಿಮ್ ಕೆಲಸದಲ್ಲಿ ನೀವ್ ಏನ್ ಕೆಲಸ ಮಾಡಿದ್ರು ಓಕೆ. ನೀವು ಆಟೋ ಡ್ರೈವರ, ನೀವು ಮೆಕ್ಯಾನಿಕ, ನೀವು ಡಾಕ್ಟರ, ನೀವು ಟೀಚರ, ನಿಮ್ ಕೆಲಸದಲ್ಲಿ ನಿಮ್ ತರ ಒಬ್ಬ ಎಕ್ಸ್ಪರ್ಟ್ ಇಲ್ಲ ಅಂತ ನಿಮ್ಮ ಸ್ಕಿಲ್ಸ್ ಅನ್ನ ಬೆಳೆಸ್ಕೋಬೇಕು. ಇದು ನಂಬರ್ 1. ನಂಬರ್ 2, ನೀವು ನಂಬಿಕೆಗೆ ಅರ್ಹರಾಗಬೇಕು. ಈ ಮೋಹನ್ ಆಳ್ವ ಅವರು ಅಥವಾ ಪ್ರಕಾಶ್ ಶೆಟ್ಟಿ ಇಷ್ಟು ದೊಡ್ಡದಾಗಿ ಬೆಳೆಯ ಕಾರಣ ಏನು ಅಂದ್ರೆ, ಅವರನ್ನ ಜನ ನಂಬೋರು. ನಿಮ್ಮ ನಂಬಿ ಒಂದ್ ಕೆಲಸ ಕೊಟ್ರೆ ಆ ಕೆಲಸವನ್ನು ನೀವು ಮಾಡ್ತೀರಿ. ನೀವು 10 ಗಂಟೆಗೆ ಬರ್ತೀರಿ ಅಂದ್ರೆ 10 ಗಂಟೆಗೆ ಅಲ್ಲಿ ಇರ್ತೀರಿ. ನೀವು ಒಂದ್ ಮಾತು ಕೊಟ್ರೆ ಅದನ್ನು ಉಳಿಸ್ಕೊಳ್ತೀರಿ ಅನ್ನೋ ನಂಬಿಕೆಗೆ ಅರ್ಹವಾದ ವ್ಯಕ್ತಿ ಆಗಬೇಕು. 3ನೇದು, ಇನ್ನೊಬ್ಬರ ಹಿತವನ್ನ, ಇನ್ನೊಬ್ಬರ ಬಗ್ಗೆ ಕಾಳಜಿಯನ್ನ ನೀವು ಇಟ್ಕೋಬೇಕು. ಇಟ್ ಕೆನಾಟ್ ಬಿ ಅಬೌಟ್ ಯು. ಈ ನೆರವು ಕಾರ್ಯಕ್ರಮದ ಉದ್ದೇಶನ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಬರೀ ಅವರ ಬಗ್ಗೆ ಅಲ್ಲ, ಇದು 1008 ಕುಟುಂಬಗಳು, ಅವರ ಕಾಳಜಿ ಇವರ ಮನಸ್ಸಲ್ಲಿದೆ. ಹಾಗಾಗಿ ಈ 3 ವಿಷಯಗಳ ಬಗ್ಗೆ ಗಮನ ಕೊಡಿ. ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ಯುವರ್ ಫೀಲ್ಡ್. ಪ್ಲೀಸ್ ಬಿ ಟ್ರಸ್ಟ್ ವರ್ದಿ. 3, ಪ್ಲೀಸ್ ಬಿ ಸೆಲ್ಫ್ಲೆಸ್. ಈ 3 ವಿಷಯಗಳಿದ್ರೆ ಅದ್ಭುತವಾದಂತ ಒಂದು ನಾಳೆ ನಿಮಗೆ ಕಾದಿದೆ. ಆಶಾ ಅಂತ ಮೇಡಮ್ ಅವ್ರ ಹೆಸರೇ ಆಶಾ, ಈ ಪ್ರಾಜೆಕ್ಟ್ ಹೆಸರೇ ಆಶಾ ಅಂತ ಹೇಳಿದ. ಆಶಾ ಅಂದ್ರೆ ಹೋಪ್ ರೀ, ಭರವಸೆ. ನಾಳೆ ಅಂತ ಒಂದು ವಿಷಯ ಇದೆಯಲ್ಲ ಸರ್, ನಾಳೆ ನಮ್ ಜೀವನ ಇದೇ ತರ ಇರುತ್ತೆ ಅಂದ್ರೆ ಯಾಕೆ ಬದುಕೋಣ, ಯಾಕೆ ಎದ್ದೇಳ್ಬೇಕು ನಾಳೆ ಬೆಳಗ್ಗೆ, ಯಾಕೆ ಎದ್ದೇಳ್ಬೇಕು ನಾವು? ನಾಳೆ ನಮ್ ಜೀವನ ಇವತ್ತು ಹೇಗಿದೆಯೋ ಅದಕ್ಕಿಂತ ಚೆನ್ನಾಗಿರುತ್ತೆ, ನಾಳಿದ್ದು ಅದಕ್ಕಿಂತ ಚೆನ್ನಾಗಿರುತ್ತೆ, ಮುಂದೆ ಅದಕ್ಕಿಂತ ಚೆನ್ನಾಗಿರುತ್ತೆ ಅನ್ನೋ ಭರವಸೆನೆ ನಾಳೆಯ ತತ್ವನೇ ಅದು. ಅದು ಒಂದು ಆಶಾ, ಭರವಸೆ. ಅದು ಆ ಭರವಸೆ ಇದ್ದೇ ಇರುತ್ತೆ. ಎಲ್ಲವೂ ಬದಲಾಗಂತೆ ಒಂದು ಅದ್ಭುತವಾದಂತ ಅಮೋಘವಾದಂತ ಜೀವನ ನಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಕಾದಿದೆ. ಹೊಸ ವರ್ಷ ಬರ್ತಾ ಇದೆ. ಈ ಹೊಸ ವರ್ಷ ನಿಮ್ಮ ಜೀವನದ ಅತಿ ಉತ್ತಮವಾದ ವರ್ಷ ಆಗೇ ಆಗುತ್ತೆ, ಬಹಳ ಅರ್ಥಪೂರ್ಣವಾದ ವರ್ಷ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಈ ನೆರವು ಕಾರ್ಯಕ್ರಮದ ಸಂಬಂಧಪಟ್ಟಂತ ಪ್ರಕಾಶ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.